ಓಂ ಇಳಿದು ಬಾತಾಯಿ ಅಭಿನಂದನ ಗ್ರಂಥ ವರಕವಿ ಬೇಂದ್ರೆಯವರ ಕುರಿತ ಈ ಬೃಹತ್ ಅಭಿನಂದನ ಗ್ರಂಥ. ನಾವು ಕೊನೆಯ ಪ್ರಕರಣದಲ್ಲಿದ್ದೇವೆ. ಅಂಬಿಕಾ ತನಯರ ಮಾನವ ಭವಿಷ್ಯ ದರ್ಶನ, ಶ್ರೀಶ ಬಲ್ಲಾಳಂಥ ಪ್ರೊಫೆಸರ್ ಅವರು ಬರೆದಂಥ ಲೇಖನ. ಇದು ಯಾವ ಪ್ರಕರಣ, ಅವ್ರ ಪ್ರಕರಣಗಳನ್ನು ಮಾಡ್ಯಾರಂತ ಹೇಳಿದ್ದೆ ನಾನು. ಇದು 6ನೇ ಪ್ರಕರಣ, ಮೈತ್ರಿಯ ಸಾಧನೆ, ಅಂದರೆ ಫ್ರೆಂಡ್ಶಿಪ್, ಸ್ನೇಹ, ಇದರ ಸಾಧನೆ ಬಗ್ಗೆ ಬರಿತಾ ಇದ್ದಾರೆ. ಅವರು ಹೇಳ್ತಾರೆ, ದಾಂಪತ್ಯ ಪ್ರಣಯದಲ್ಲೂ ಕೌಟುಂಬಿಕ ಸುಖ ದುಃಖಗಳಲ್ಲಿಯೂ ಈ ಮೈತ್ರಿಯದೇ ಸೊಲ್ಲು. ಒಡಹುಟ್ಟೆ ತಮ್ಮ ಒಗೆತನದ ಬಗೆಯ ಕಾಣಿರೇ, ಜಂಬದಲ್ಲಿ ಏನು ಸುಖವೋ ಕಾಣೆನು. ಒಡಲ್ವಂಬ ಉಯ್ಯಾಲೆಯೊಳಗೆ ಕವನ ಇದು. ಸಖಿ ಗೀತದಲ್ಲಿ ಅಂಥ ಈ ಕವನ ಸಾಲುಗಳನ್ನು ಅವ್ರು ಕೋಟ್ ಮಾಡ್ತಾರೆ ಬಲ್ಲಾಳವರು. ಎಂದಿನಿಂದಲೋ ಏನು ಒಳಗೊಂದು ಸಖಜೀವ, ಸಖಿ ಬಾರೆ ಬಾ ಎಂದು ಕೂಗುತ್ತಿದೆ. ಮುಂದಿನ ಪಥದಲ್ಲಿ ಸಖಿಯಾಗು ಬಾ ಎಂದು ನನ್ನ ಮನೋರಥ ನೂಗುತ್ತಿದೆ. ಬಾನಿಂದ ಬಾನಿಗೆ ಹಾಡಿನ ತಾನೊಂದು ಸಖಿ ಸಖಿ ಸಖಿಯೆಂದು ಕೂಗುತ್ತಿದೆ. ನಾನು ನೀನು ಸಖ ಸಖಿ ಸಮ ಸಖಿ ಎಂದೆನುತ ಮುಂದಕ್ಕೆ ಹೋಗುತ್ತಿದೆ. ಇನ್ನೊಂದೆರಡು ಲೈನ್ ಇದೆ. ಮೈತ್ರಿಯ ಲೋಕದ ಮಿತ್ರನುದಯದ ಕಾಲ, ಹೊಸ ಬಾಳ ಬದುಕಿಗೆ ಕರೆಯುವುದು. ಇಂತಹ ಮೈತ್ರಿಯ ಸಾಧನೆಯಿಂದ ಹೊಸ ರೀತಿಯ ಬದುಕು ಬಾಳು ಹೊಮ್ಮಬಹುದೋ, ಮಾನವರಲ್ಲಿ ಐಕ್ಯ ಮೊಳೆಯಬಹುದು. ಮುಂದಿನ ಸಪ್ರಕರಣ ಉಪಶೀರ್ಷಿಕೆ ಪ್ರೀತಿಯ ರೀತಿ. ಹಾರ್ದಿಕ ಸ್ನೇಹದ ನೆಲೆಯಲ್ಲಿ ಪರಿಪಾಕಗೊಳ್ಳುವ ಮಾನವ ಜೀವನದಲ್ಲಿ ಪ್ರೇಮವನ್ನು ಸಾರ್ಥಕಗೊಳಿಸುವ ಶಕ್ತಿ ಬಂದೀತು. ಅದಕ್ಕೆ ರಸವೇ ಜನನ ವಿರಸ ಮರಣ, ಸಮರಸವೇ ಜೀವನ ಎಂದು ಅಂಬಿಕಾ ತನಯದವರು ಕನ್ನಡಿಗರಿಗೆ ಬಹಳ ಹಿಂದೆಯೇ ನೀಡಿದ ಜೀವನ ಸೂತ್ರ ಅಂತ ಬರೀತಾರವರು. ಒಂದು ಜೀವ ಇನ್ನೊಂದು ಜೀವದೊಡನೆ ಸಮಗ್ರವಾಗಿ ಹೊಂದಿಕೊಳ್ಳಬೇಕಾದರೆ ಇಂಥ ಸುಖ ದುಃಖ ಸಾಮರಸ್ಯ ಬೇಕು. ಈ ಸಾಮರಸ್ಯದಲ್ಲಿಯೇ ಪ್ರೀತಿಯ ಉದಯ. ಆಮೇಲೆ ಅದಕ್ಕವರು ಆ ಸಖಿ ಗೀತದ ಸಾಲುಗಳನ್ನು ಉದಾಹರಿಸ್ತಾರೆ. ಅನ್ನಕ್ಕೆ ಬಾಳಾಗಿ, ಕಾಮಕ್ಕೆ ಹೋಳಾಗಿ, ಮಾನಕ್ಕೆ ಆಳಾಗಿ ಉಸಿರೆಳೆದುದು. ಬಾಳಲ್ಲ ಬದುಕಲ್ಲ, ಜೀವ ಜೀವಕ್ಕೆ ಉದ್ದೀಪನವಾದುದೇ ಜೀವನವು. ಅದು ಇದೆ ಎದೆಯಲ್ಲಿ ಬೆಳಕಿನ ಬದಿಯಲ್ಲಿ, ರಸಗಂಗ ನದಿಯಲ್ಲಿ ಅದರುಗಮ. ಹೆಸರದಕ್ಕೆ ಪ್ರೀತಿಯೋ ಹಿಗ್ಗಿನ ರೀತಿಯೋ, ಆತ್ಮದ ನೀತಿಯೋ ಮಧು ಸಂಗಮ. ಮಣ್ಣು ಹೆಣ್ಣು ಹೊನ್ನುಗಳ ಬಗೆಗಿರುವ ದುರಾಶೆಯನ್ನು ನೀಗಿಸಿಕೊಂಡು ಬೆಳಕಿನ ಹಾದಿಯಲ್ಲಿ ಸಾಗುವ ಸ್ನಿಗ್ಧ ಜೀವಗಳಿಗೆ ಈ ಪ್ರೀತಿಯ ಸ್ವಾರಸ್ಯ ತಿಳಿಯುತ್ತದೆ.
ಇಂಥ ಪ್ರೀತಿ ಬಹುಜನರ ಜೀವನದಲ್ಲಿ ಪಾಕವಾಗುವುದು ದಾಂಪತ್ಯಮಯದಲ್ಲಿ, ಕೌಟುಂಬಿಕ ಕ್ಷೇತ್ರದಲ್ಲಿ. ಬೇಂದ್ರೆಯವರ ಮಾತಿನಲ್ಲಿ ಹೇಳಬೇಕಂದ್ರೆ, ಸರ್ವ ಅವಸ್ಥೆಗಳಲ್ಲಿ ಅದಕ್ಕನುಗುಣವಾದ ಸುಖ ದುಃಖದ ಅದ್ವೈತ ಉಣ್ಣುವ ಗ್ರಾಹಸ್ಥ್ಯ ಪ್ರೀತಿ ಎಲ್ಲ ಆಶ್ರಮಗಳಲ್ಲಿ ಹಿರಿಯ ಆಶ್ರಮ. ಇಂಥ ಪ್ರೇಮಾದ್ವೈತ ಬದ್ಧ ಕುಟುಂಬಗಳ ಸಂಘ, ರಾಷ್ಟ್ರಗಳ ಸಂಘ, ಮಾನವತೆಯ ಪರಿಪಾಕ ಪರಿಣಾಮವೇ ದೈವೀಕತೆ. ಸಮರಸ ಸಾಹಿತ್ಯವೋ ದೈವೀಕತೆಯ ಸ್ಥಾಯಿ, ವಿರಸವಾಗ್ವಾದವೋ ವ್ಯಭಿಚಾರಿಯ ಸಂಚಾರಿ. ಕಾವ್ಯೋದ್ಯೋಗ ಅಂತ ಮುಂದಿನ ಪ್ರಕರಣ. ಸಹಜೀವನವನ್ನು ಬಾಳಬೇಕಾದ ಮಾನವನು ಕೌಟುಂಬಿಕ ಪ್ರೀತಿಯ ನೆಲೆಯಲ್ಲಿ ಅರಗಿಸಿಕೊಳ್ಳಬೇಕಾದ ಅನುಭವಗಳನ್ನು ಅಂಬಿಕಾತನಯರು ಚಿತ್ರಿಸುವ ರೀತಿ ಅನುಭವಪೂರ್ಣವಾದುದು. ಆದ್ದರಿಂದ ಅವರ ಪ್ರೇಮ ಗೀತೆಗಳು ಕೌಟುಂಬಿಕ ವಾತ್ಸಲ್ಯದ ಸಹಜತೆಯಿಂದಲೂ ಜಾನಪದ ಜೀವನದ ಗಡುಸುತನದಿಂದಲೂ ದೀರ್ಘಾವಧಿ ಬಾಳ್ತಾ ಇವೆ. ನಾದಲೀಲೆಯಲ್ಲಿ ಬರುವ ಮನದನ್ನೇ, ಹೆಣದ ಹಿಂದಿ ಎಂಬ ಕವನಗಳ ಅದ್ಭುತವಾದ ಭಾವವನ್ನು ತಿಳಿಸ್ತಾವ ಅಂತ ಹೇಳ್ತಾರೆ. ಅಲ್ಲಿ ಅವರು ಮಾತುಗಳನ್ನು ಬರೆದಾರೆ. ಭಾವ ಸಂದರ್ಭ ಅಂತೇನು ಬರೀತಾರಲ್ಲ ಬೇಂದ್ರೆಯವರು, ಅದನ್ನು ಕೋಟ್ ಮಾಡ್ತಾರೆ ಇಲ್ಲಿ. ಪತಿಗೆ ದೇಹಾದಿಯಾಗಿ ಸರ್ವಾರ್ಪಣ ಮಾಡಿದ ಸತಿಯಲ್ಲಿ ಮನಃಪೂರ್ವಕವಾಗಿ ಆಸಕ್ತನಾದ ಪತಿ, ಇವರ ಭಾವ ಸಂಶುದ್ಧಿಯಾಗದೆ ಪ್ರೇಮದ ಜಗತ್ತು ಪ್ರಕಟವಾಗುವುದಿಲ್ಲ. ಅಲ್ಲಿಯವರೆಗಾಗುವ ಸಂಸಾರ ಸಂಗ್ರಾಮಗಳು ಕುರುಕ್ಷೇತ್ರಕ್ಕಿಂತಲೂ ದುರಂತ, ಸಂವಾದಕ್ಕಿಂತಲೂ ವಾದದ ಹಾದಿಯನ್ನು ಹಿಡಿದ ದಂಪತಿಗಳ ಗತಿಯಂತೂ ಹೇಳತೀರದು. ಸಮಗ್ರ ಸಾಮರಸ್ಯ ಇಲ್ಲಿ ಹುಟ್ಟದಿದ್ದರೆ ಇನ್ನು ಎಲ್ಲಿ ಹುಟ್ಟಬೇಕು? ಅನಾಥಳಾಡದೊಡನೆ ಅಗತಿಗಳಾಗಿ ಕೂಗುವ ಒಂದು ಹಣ್ಣುದನಿ ನಿನದಿಸುವವರೆಗೆ ಭೂಮಿಯಲ್ಲಿ ಶಾಂತಿಗೆ ಸ್ಥೈರ್ಯ ಇಲ್ಲ. ದೇಶಗಳ ಪಾರತಂತ್ರಕ್ಕೂ ಹೆಣ್ಣಿನ ಅಗತಿ ಕತೆಗೂ ಸ್ವಾತಂತ್ರ್ಯ ಸಂಗ್ರಾಮಗಳಿಗೂ ನಿಕಟ ಸಂಬಂಧವಿದೆ. ತಾಯಿಯೇ ಶಾಂತಿಯುಗದ ಪ್ರಥಮ ಮನದನ್ನೇ ಕವನದ ಕೊನೆಯ ಸಾಲುಗಳನ್ನು ಕೋಟ್ ಮಾಡ್ತಾರೆ ಶ್ರೀಶೈಲ ಬಲ್ಲಾಳವರು. ನಾನೆಂದರೂ ಒಂದೇ, ನೀನೆಂದರೂ ಒಂದೇ, ಹೊಂದು ಗೂಡಿಕೆ ಇರದ ಜನಕ್ಕೆ ನೊಂದೆ, ನೀನು ನನ್ನವಳೆಂದು ಬಳಿಗೆ ಬಂದೆ, ಹೊಸ ಹುಟ್ಟು ಬರುವುದಿದೆ ಇನ್ನು ಮುಂದೆ, ಆಗೋಣ ಆ ಜಗದ ತಾಯಿ ತಂದೆ. ಕಾಮ ಪ್ರೇಮಗಳ ಸಂಬಂಧ ಹೇಗೆ? ಇದು ಬಾಳನ್ನೇ ಒಗಟಾಗಿ ಮಾಡಿರುವ ಒಂದು ಪ್ರಶ್ನೆ. ಸರಸವಿರಸವಾಗಿ ಮೌನ ನೀರಸವಾಗಿ ಒಗಟೆಯಾಗುವ ಬಾಳು ಒಡೆಯದಿದೆ. ಅಂಬಿಕಾತನಯರ ಸಖಿ ಗೀತಾ ಮೂರ್ತಿ, ಕಾಮಕಸ್ತೂರಿ, ಕನ್ನಡ ಮೇಘದೂತ, ಇಲ್ಲಿ ಎಲ್ಲ ಕಡೆ ಬರೀತಾರೋ. ಅಗ್ನಿ ಸಾಕ್ಷಿಯಾಗಿ ದಾನವಾಗಿ ಬಂದ ಕನ್ಯೆಯನ್ನು ಸುಖ ದುಃಖಗಳಲ್ಲಿ ಭಾಗಿಯಾಗುವ ಸಹಾನುಭೂತಿಯ ಅಂತಃಕರಣದಿಂದ ಸಖಿಯನ್ನಾಗಿ ಮಾಡುವ ಕ್ರಮದ ಚಿತ್ರಣವಿದೆ ಸಖಿ ಗೀತದಲ್ಲಿ. ಒಂದೊಡೆದು ಎರಡಾದ ಸತ್ವವೇ ಪುನಃ ಒಂದಾಗುವ ಅದಮ್ಯ ದಾಹವಲ್ಲದಿದ್ದರೆ ಈ ಕಾಮಕ್ಕೆ ಬೇರೆ ಅರ್ಥ ಏನು ಎಂದು ಕವಿ ವಿಚಾರಮಂಜಲಿಯಲ್ಲಿ ಕಾಮದ ಸ್ವರೂಪದರ್ಶನೆ ಮಾಡಿದ್ದಾನೆ. ಕನ್ನಡ ಮೇಘದೂತ ಪೀಠಿಕಾ ಭಾಗದಲ್ಲಿ ವಿಷಯ ಕಾಮ, ಕಾವ್ಯ ಕಾಮ, ಭಕ್ತಿ ಕಾಮ, ಕಾವ್ಯಕಾಮ, ಭಕ್ತಿ ಕಾಮ ಎಂದು 3 ಹಂತಗಳಲ್ಲಿ ವಿಷಯ ಕಾಮ, ಕಾವ್ಯ ಕಾಮ, ಭಕ್ತಿ ಕಾಮ ಎಂಬ 3 ಹಂತಗಳಲ್ಲಿ
ಕಾಮದ ಬೆಂಕಿ ಬೆಳಕಾಗಿ ಮಿಂಚುವ ಸಾಧ್ಯತೆಯನ್ನು ವರ್ಣಿಸಿದ್ದಾರೆ. ನಮಸ್ಕಾರ, ಮತ್ತೆ ನಾಳೆ.